ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ರಾಜ್ಯಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಖರೀದಿ ಮಾಡಲು ಹೋದಂತಹ ಗ್ರಾಹಕರಿಗೂ ಕೂಡ ಈಗ ಶಾಕ್ ಎದುರಾಗಿರುವಂಥದ್ದು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಇವತ್ತು ಹೂಗಳ ಬೆಲೆಯೂ ಸಹ ಗಗನಕ್ಕೆ ಏರಿರುವಂಥದ್ದು. ಅದರಲ್ಲೂ ಹೂಗಳ ಬೆಲೆ ಯಾವ ರೀತಿಯಾಗಿದೆ, ಗದಗ APMCಯಲ್ಲಿ ಯಾವ ರೀತಿಯಾಗಿ ಮಾರಾಟವಾಗ್ತಾ ಇದೆ, ಎಷ್ಟು ದರ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲು ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದರಲ್ಲೂ ಗದಗ APMCಯಲ್ಲಿ ಸೇವಂತಿಗೆಗೆ ಪ್ರತಿ ಕೆಜಿಗೆ ಸುಮಾರು 400 ರೂಪಾಯಿಯಷ್ಟು ಸೇವಂತಿಗೆ ಮಾರಾಟವಾಗ್ತಾ ಇದೆ. ಜೊತೆಗೆ ಚೆಂಡು ಹೂವು 60 ರಿಂದ 80 ರೂಪಾಯಿ ಕೆಜಿ ಅಂತೆ ಮಾರಾಟವಾಗ್ತಾ ಇದೆ. ಇನ್ನು ಮಲ್ಲಿಗೆ ಹೂವು ಸಹ 1 ಕೆಜಿಗೆ 1000 ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ. ಕನಕಾಂಬರಿ ಹೂವು ಸಹ 1500 ರೂಪಾಯಿಗೆ 1 ಕೆಜಿ ಅಂತೆ ಕನಕಾಂಬರಿ ಹೂವು ಸಹ ಈಗ ಮಾರಾಟವಾಗ್ತಾ ಇದೆ. ಜೊತೆಗೆ ಸುಗಂಧರಾಜ್ ಹೂವು ಸುಮಾರು 200 ರಿಂದ 250 ರೂಪಾಯಿ ಕೆಜಿ ಅಂತೆ ಸುಗಂಧಿ ಹೂವು ರಾಜು ಕೂಡ ಹೂವು ಮಾರಾಟವಾಗ್ತಾ ಇದೆ. ಜೊತೆಗೆ ಇನ್ನು ಗುಲಾಬಿ ಹೂವು ಕೂಡ 1 ಕೆಜಿಗೆ 300 ರೂಪಾಯಿ ಅಂತೆ ಗುಲಾಬಿ ಹೂವು ಸಹ ಮಾರಾಟವಾಗ್ತಾ ಇದೆ. ಇನ್ನು ಕಮಲ್ ಹೂವು ಬಂದರೆ ಅದು ಒಂದು ಹೂವಿಗೆ 120 ರೂಪಾಯಿ ಅಂತೆ ಕಮಲ್ ಹೂವು ಸಹ ಮಾರಾಟವಾಗ್ತಾ ಇದೆ. ಇದೇ ರೀತಿ ವಿವಿಧ ರೀತಿಯ ಹೂಗಳು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗ್ತಾ ಇದ್ದಾವೆ. ಯಾಕಂದರೆ ಈಗ ಅತಿಯಾದ ಮಳೆಯಿಂದಾಗಿ ಏನು ಬೇಡಿಕೆಗೆ ತಕ್ಕಂತೆ ಹೂಗಳು ಕೂಡ ಮಾರುಕಟ್ಟೆಗೆ ಬರಲಿಲ್ಲ. ಹೀಗಾಗಿ ಹೂಗಳಿಗೂ ಕೂಡ ಭಾರಿ ಡಿಮ್ಯಾಂಡ್ ಸಹ ಬಂದಿದ್ದರಿಂದ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ರೇಟ್ ಸಹ ಇದೆ. ಜೊತೆಗೆ ಈಗಾಗಲೇ ನಾವು ರೇಟ್ ಕೂಡ ನೋಡಿದಂತೆ ರೈತರಿಗೂ ಕೂಡ ಇದೊಂದು ಕಡೆ ಖುಷಿಯ ವಿಚಾರವಾಗಿರುವಂಥದ್ದು. ಯಾಕಂದರೆ ಕಳೆದ ವರ್ಷ ಹೂಗಳ ಬೆಲೆ ಕೂಡ ಕಡಿಮೆ ಇತ್ತು, ಸಾಕಷ್ಟು ಹೂಗಳು ಕೂಡ ಮಾರುಕಟ್ಟೆಗೆ ಬಂದಿತ್ತು. ಆದರೆ ಈ ವರ್ಷ ಮಾರುಕಟ್ಟೆಗೆ ಹೂ ಕೂಡ ಕಡಿಮೆ ಬಂದಿದೆ. ಹೀಗಾಗಿ ಬೆಲೆಯು ಕೂಡ ದುಬಾರಿಯಾಗಿರುವಂಥದ್ದು. ಹೀಗಾಗಿ ರೈತರಿಗೂ ಕೂಡ ಈ ಒಂದು ಲಾಭ ಕೂಡ ಆಗಿರುವಂಥದ್ದು. ಜೊತೆಗೆ ಇನ್ನು ಈ ಒಂದು ಗದಗ APMC ಮಾರುಕಟ್ಟೆಗೆ ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು ಮತ್ತು ಧಾರವಾಡ ಜಿಲ್ಲೆಯಿಂದ ಸಹ ಇವತ್ತು ಹೂವು ಸಹ ಬಂದಿರುವಂಥದ್ದು. ಹೀಗಾಗಿ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ಒಂದು ಖುಷಿಯ ವಿಚಾರ ಸಹ ಆಗಿರುವಂಥದ್ದು. ಯಾಕಂದರೆ ಹೂವಿಗೆ ಕೂಡ ಉತ್ತಮವಾದ ಬೆಲೆ ಸಿಕ್ಕಿದೆ. ಹೀಗಾಗಿ ವ್ಯಾಪಾರಸ್ಥರು ಹಾಗೂ ಇರ್ಬೋದು, ಜೊತೆಗೆ ರೈತರು ಸಹ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈಗ ಒಳ್ಳೆ ರೇಟ್ ಸಿಗಾಕತ್ತೈತ್ರಿ ನಮ್ಗೆ. ನಾವು ಹನಗಲ್ಲಿಂದ ಬಂದಿದ್ದೇವೆ ರೀ. ಇಲ್ಲಿ ಗದಗಿನ ಮಾರ್ಕೆಟ್ಗೆ ಅಲ್ಲಿ ಹಾವೇರಿಗೆ ಹಾಕಿದ್ದೇವೆ ರೀ. ಇಲ್ಲಿ 750 ರೂಪಾಯಿ ಸಿಗ್ತಾ ಇದೆ ರೀ. ಹಾವೇರಿ 100-120 ರೂಪಾಯಿ ಮಾರ್ತಾ ಇದೆ ರೀ. ಇಲ್ಲಿ ಒಳ್ಳೆ ರೇಟ್ ಸಿಗಾಕತ್ತೆ ಇಲ್ಲಿ ಬಂದಿದ್ದೇವೆ ರೀ. ನಾವು ಸೇವಂತಿಗೆ 300-350 ರೂಪಾಯಿ ಮಟ್ಟ ಮಾರ್ತಾ ಇದ್ದೀರಿ. ಮಾರಿಗೋಲ್ಡು 400-420 ರೂಪಾಯಿ ಮಟ್ಟ ಮಾರ್ತಾ ಇದ್ದಾರೆ. ಚೆಂಡು 50 ರಿಂದ 80 ರೂಪಾಯಿ ಮಾರ್ತಾ ಇದ್ದಾರೆ. ಈಗ ಒಟ್ಟಿಗೆ ಚಲೋ ಬಂದಿದೆ ರೀ. ಮಳೆಗಾಲ ಆಟ ಇರೋದ್ರಿಂದ ಇಳುವರಿ ಕಮ್ಮಿ ಇರೋದ್ರಿಂದ ರೇಟ್ ಒಳಗೆ ಚೆನ್ನಾಗಿ ಸಿಗ್ತಾ ಇದೆ ರೀ. ಪ್ರತಿ ವರ್ಷದಂತೆ ನಾಡಿನೊಳಗೆ ಹಬ್ಬದ ಸಂಭ್ರಮಾಚರಣೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಹೂವಿನ ಬೇಡಿಕೆ ಈ ಸಾರಿ ಬಂದಿದೆ. ಆ ಹೂವಿನ ಒಂದು ಮಾರ್ಕೆಟ್ ಒಳಗೆ ತಾವೆಲ್ಲ ನೋಡಾಕತ್ತೀರಿ. ಹೂವು 300 ರೂಪಾಯಿ ಕೆಜಿ ಶಾವಂತಿಗೆ, 200 ರೂಪಾಯಿ ಕೆಜಿ ಸುಗಂಧರಾಜ, 300 ರೂಪಾಯಿ ಕೆಜಿ ಗುಲಾಬಿ, ಅದೇ ರೀತಿ ಮಲ್ಲಿಗೆ ಹೂವು 1000 ರೂಪಾಯಿ, ಕನಕಾಂಬರಿ 1500 ರೂಪಾಯಿ ಎಲ್ಲ ಬೆಲೆ ಈ ಸಲ ಚೆನ್ನಾಗಿ ಹೋಗ್ತಾ ಇದೆ. ಗಿರಾಕಿನೂ ನಮ್ಮ ವ್ಯಾಪಾರಸ್ಥರು ಸಾಕಷ್ಟು ಪ್ರಮಾಣದೊಳಗೆ ಮಾರ್ಕೆಟಿಗೆ ಬರಾಕತ್ತಾರ. ಈ ಸಲ ರೈತರಿಗೆ ಒಳ್ಳೆ ರೇಟ್ ಸಿಗಾಕತ್ತೈತೆ ಅನ್ನೋದು ಹೇಳೋದನ್ನು ಬಯಸ್ತೀನಿ. ಎಸ್ ವೀಕ್ಷಕ, ಕೇಳಿದ್ರಲ್ಲ ರೈತರು ಹಾಗೂ ವ್ಯಾಪಾರಸ್ಥರ ಮಾತನ್ನ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಗದಗದಲ್ಲಿಯೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಂತೇಳಿ ಹೂವು ಖರೀದಿ ಮಾಡಲು ಸಹ ಗ್ರಾಹಕರು ಮುಗಿಬಿದ್ದು ಹೂವನ್ನು ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರಸ್ಥರು ಕೂಡ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಏನು ಹೋಲ್ಸೇಲ್ ಮಾರಾಟ ಮಾಡ್ತಕ್ಕಂಥ ಏನು APMCಯಲ್ಲಿ ಬಂದು ಹೂವನ್ನು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಹೂವಿಗೆ ಕೂಡ ಸಾಕಷ್ಟು ಡಿಮ್ಯಾಂಡ್ ಬಂದಿರೋದ್ರಿಂದ ಈ ಗ್ರಾಹಕರಿಗೆ ಒಂದು ಕಡೆ ದುಬಾರಿ ಬೆಲೆಗೆ ಹೂ ಕೂಡ ಮಾರಾಟವಾಗ್ತಾ ಇದ್ದರು. ರೈತರಿಗೂ ಒಂದು ಕಡೆ ಖುಷಿ, ಆದರೆ ಇನ್ನೊಂದು ಕಡೆ ಗ್ರಾಹಕರಿಗೂ ಕೂಡ ಏನು ಬೆಲೆಯ ಬಿಸಿ ಕೂಡ ಏರಿಕೆ ಬಿಸಿ ಕೂಡ ತಟ್ಟಿರುವಂಥದ್ದು. ಹೀಗಾಗಿ ಗ್ರಾಹಕರು 2-3 ಕೆಜಿ ಒಯ್ತಕ್ಕಂಥ ಗ್ರಾಹಕರು 1 ಕೆಜಿ ಹೂವನ್ನು ಖರೀದಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.